ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಏನಪ್ಪ ಹಿಂಗಾಗೋಯ್ತು ಪಜ್ಜಿತಿ ಅನ್ನೋ ಥರ ಆಗೋಯ್ತು ನಮ್ಮ ಪರಿಸ್ಥಿತಿ. ಸೀರಿಯಸ್ಲಿ ಗೌರಿ ಹಬ್ಬದ ಹಿಂದಿನ ದಿನ ಈ ರೀತಿ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಹಬ್ಬದ ಹಿಂದಿನ ದಿನ ಹಾಸ್ಪಿಟ್ಲಿಗೆ ಹೋಗ್ಬಾರ್ದಾ ಅಂತ 2 ಮಂತ್ಸಲ್ಲೇ ಮನೆ ಬಿಟ್ಟು ಹೋಗಿದ್ವಿ. ಸರಿ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದೀವಲ್ಲ, ಹೋಗಲೇಬೇಕು ಅಂತ ಹೇಳಿಬಿಟ್ಟು ಅಮ್ಮಂಗೆ ತುಂಬಾ ಹುಷಾರಿರಲಿಲ್ಲ. ಸರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದುಬಿಡೋಣ, ಬರೋವಾಗ ಇನ್ನೂ ನಾಳೆ ಗೌರಿ ಹಬ್ಬಕ್ಕೆ ಬಾಗ್ನ ಎಲ್ಲ ಕೊಡಬೇಕಲ್ಲ, ಆ ಐಟಮ್ಸ್ ಎಲ್ಲ ತೊಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡೇ ಹೋದ್ವಿ. ಯಾವ ಟೈಮಿಗೆ ಹೊರಟುವೋ ಗೊತ್ತಿಲ್ಲ. ಸೀರಿಯಸ್ಲಿ ತುಂಬಾ ಬೇಜಾರಾಗೋಯ್ತು. ಹೋಗಿದ್ದ ಜಾಗದಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡಿರೋವಾಗ ಒಂದು ಗೂಡ್ಸ್ ಗಾಡಿ ಬಂದ್ಬಿಟ್ಟು ಹಿಂದ್ಗಡೆಯಿಂದ ಗುದ್ಬಿಡ್ತು. ಅವರು ಈ ಸೂಪರ್ ಮಾರ್ಕೆಟ್ಗೆ ಡೆಲಿವರಿ ಮಾಡೋಕ್ಕಂತ ಬಂದಿದ್ದವರು. ಆ ಕಡೆ ರೈಟ್ ಸೈಡಲ್ಲಿ ವಾಚ್ಮೆನ್ನು, ಲೆಫ್ಟ್ ಸೈಡಲ್ಲಿ ಆ ಅಂಗಡಿ ಹುಡುಗನೂ ಹೇಳ್ತಿದ್ದಾರೆ, ಗೈಡ್ ಮಾಡ್ತಿದ್ದಾರೆ, ರಿವರ್ಸ್ ತೊಗೊಳ್ಳುವಾಗ ಹಿಂದ್ಗಡೆ ಕಾರಿದೆ ಬರಬೇಡಿ ಅಂತ. ನಮ್ಮ ಮನೆಯವರು ಕೂಡ ಆನ್ ಮಾಡ್ತಿದ್ರು, ಮತ್ತು ನಾವು ಕಿರ್ಚ್ತಾ ಇದ್ವಿ ಕಾರಿಂದ, ಬರಬೇಡಿ ಅಂತ ಹೇಳ್ತಿದ್ದೀವಿ. ಆದರೂ ಹಿಂದ್ಗಡೆಯಿಂದ ಬಂದು ಗುದ್ಬಿಟ್ರು. ಯಪ್ಪ, ನಾವೇನೋ ಚಿಕ್ಕದಾಗಿ ಸ್ಕ್ರ್ಯಾಚ್ ಆಗಿರುತ್ತೆ ಅಂತ ಅಂದ್ಕೊಂಡು ಕೆಳಗಡೆ ಇಳಿದು ನೋಡಿದ್ರೆ ಅಷ್ಟು ದೊಡ್ಡ ಡೆಂಟ್ ಆಗಿಬಿಟ್ಟು ಡೀಪಾಗಿ ಸ್ಕ್ರ್ಯಾಚ್ ಆಗೋಗ್ಬಿಟ್ಟಿದೆ. ಅದು ನಮ್ಮ ಆಫೀಸ್ ಎದುರುಗಡೆನೇ ಆಗಿದ್ದದು. ಅದೇ ರೋಡಲ್ಲೇ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ದಿದ್ದು. ಸರಿ ಅಂತ ಆ ಕಡೆಯಿಂದನೇ ಹೋದ್ವಿ. ಯಾಕಪ್ಪ ಆ ಕಡೆಯಿಂದ ಹೋದ್ವಿ ಅಂತ ತುಂಬ ಬೇಜಾರೇ ಆಗೋಯ್ತು. ಯಾವ ಕ್ಷಣದಲ್ಲಿ ಬಂದು ಗುದ್ದಿದ್ನೋ ಅಯ್ಯಪ್ಪ. ಕೆಳಗಡೆ ಇಳಿದ ಮೇಲೆ ಗೊತ್ತಾಗ್ತಿದೆ ಅಯ್ಯಪ್ಪ ಫುಲ್ಲು ಕುಡ್ದುಬಿಟ್ಟಿದ್ದಾರೆ ಅಂತ. ಯಾಕೆ ಈ ರೀತಿ ಬೇಜವಾಬ್ದಾರಿಯಿಂದ ಕೆಲ್ಸಕ್ಕೆ ಬರ್ತಾರೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ನಮ್ಮ ಮನೆಯವ್ರು ಯಾರಾದರೂ ಚಿಕ್ಕದಾಗೇನಾದರೂ ಇದು ಮಾಡ್ಕೊಂಡು ಹೋದರೆ ಸಾರಿ ಅಂತ ಕೇಳಿದ್ರೆ ಬಿಟ್ಬಿಡ್ತಾರೆ. ನಾವೆಲ್ಲ ಆ ರೀತಿ ಏನೋ ನಿಂತ್ಕೊಂಡು ಜಗಳ ಎಲ್ಲ ಮಾಡೋ ಮನಸ್ಥಿತಿಯಲ್ಲಿರಲ್ಲ. ಈ ಸತಿ ಅಂತೂ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ. ತುಂಬನೇ ಬೇಜಾರಾಗಿತ್ತು ನಮಗೆ. ಫಸ್ಟು ಇದೇನಿದೆ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಅಂತಲೇ ಅಂದ್ಕೊಂಡಿದ್ವಿ. ನೋಡಿದ್ರೆ ಇಷ್ಟೊಂದು ಡೀಪಾಗಿ ಆಗೋಗ್ಬಿಟ್ಟಿತ್ತು. ಆಯಪ್ಪ ಮಾತಾಡ್ತಿದ್ದಾರೆ. ಆಮೇಲೆ ಇದಕ್ಕೆ ಏನು ದುಡ್ಡು ಖರ್ಚಾಗುತ್ತೆ ಅದನ್ನಾದರೂ ಮಾಡಿಕೊಡಿ ಅಂತ ಹೇಳಿದ್ರೆ ಪಕ್ಕದಲ್ಲೇ ಗ್ಯಾರೇಜ್ ಇದೆ, ಅವ್ರ ಹತ್ರ ಕೇಳಿದ್ರೆ 15,000 ಹೇಳಿದ್ರು ರೆಡಿ ಮಾಡೋದಕ್ಕೆ. ಇನ್ನು ನಾವೇನು ಮಾಡೋದು ಅಂತ ಗೊತ್ತಾಗಲಿಲ್ಲ. ನಮ್ಮ ಮನೆಯವ್ರು ನಮ್ಮ ಭಾವನ ಕರೆಸ್ಬಿಟ್ರು ಸೀದಾ. ನಮ್ಮ ಭಾವ ಬಂದ ಮೇಲೆ ಅಯ್ಯಪ್ಪ ಮಾತಾಡೋದಕ್ಕೆ ಶುರು ಮಾಡಿದ್ದು. ಓನರ್ ನಂಬರ್ ಕೇಳ್ತಿದ್ದೀವಿ, ಕೊಟ್ಟೇ ಇಲ್ಲ. ನಮ್ಮ ಭಾವ ಬಂದಿದ್ದ ತಕ್ಷಣ ಪಟ್ಟಂತ ಓನರ್ ನಂಬರ್ ಕೊಟ್ಬಿಟ್ರು. ಅದಾದಮೇಲೆ ಅವ್ರ ಕಡೆ ಹುಡುಗ ಒಬ್ಬ ಬಂದು ಅದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಮಾತುಕತೆ ಮಾಡಿದ್ರು. ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು, ಬರ್ತಾ ಇಲ್ಲ. ನಮ್ಮದು ಏನು ತಪ್ಪಿದೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ನಾವು ಕಂಟಿನ್ಯೂಸ್ ಆಗಿ ಇನ್ಶೂರೆನ್ಸು ಕಟ್ಕೊಂಡು ಬರ್ತಿದ್ವಿ. ಬಟ್ ಯಾವಾಗ್ಲೂ ಮನೆ ಹತ್ರನೇ ಇರುತ್ತಲ್ವ ಕಾರು, ತೆಗಿಯೋದೇ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಬೇಡ ಕಣೆ ಸುಮ್ಮನೆ ದುಡ್ಡು ವೇಸ್ಟು, ಇನ್ಶೂರೆನ್ಸು ಮನೆ ಹತ್ರನೇ ಇರುತ್ತಲ್ಲ, ವರ್ಷಕ್ಕೇನೋ ಒಂದು 2-3 ಸತಿ ತೆಗಿತೀವಿ, ಇರಲಿ ಬಿಡು ನಾನು ಜೋಪಾನವಾಗಿ ಓಡಿಸ್ತೀನಿ ಅಂತ ಹೇಳಿದ್ರು. ಬಟ್ ಈ ಸತಿ ನಮ್ಮಿಂದ ಏನೂ ತಪ್ಪಾಗಿಲ್ಲ. ಈ 10 ವರ್ಷದಲ್ಲಿ ಯಾವತ್ತೂ ನಮ್ಮ ಕಡೆಯಿಂದ ಒಂದೇ ಒಂದು ಸ್ಕ್ರ್ಯಾಚ್ ಕೂಡ ಆಗಿರಲಿಲ್ಲ. ಈ ಸತಿ ಇವರಿಂದನೇ ಈ ರೀತಿ ಆಯ್ತಲ್ಲ ಅಂತ ಬೇಜಾರಾಯಿತು. ನಾವು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಫ್ರೆಂಡ್ಸ್. ನನಗೆ ಇವಾಗ ಅನ್ನಿಸ್ತಿದೆ, ಆ 3,000-4,000 ಆಗುತ್ತಲ್ವ ಇನ್ಶೂರೆನ್ಸು, 5,000 ಆದರೂ ಪರವಾಗಿಲ್ಲ, ಇನ್ಶೂರೆನ್ಸ್ನ ಕಟ್ಬಿಡಿ. ಯಾಕಂದರೆ ನಮ್ಮ ತಪ್ಪಿಲ್ಲ ಅಂದರೂ ಯಾರಾದರೂ ಬಂದು ಗುದ್ದಿದ್ರೂ ನಾವು 1,000 ಗಟ್ಟಲೆ ಕಟ್ಟಬೇಕಾಗುತ್ತೆ ದುಡ್ಡನ್ನ. ಕುಡ್ದು ಬಿಟ್ಟಿದ್ದಾರೆ ಸೀರಿಯಸ್ಲಿ ಅವರು. ಅವ್ರ ಹತ್ರ ಎಷ್ಟೇ ಮಾತಾಡಿದ್ರು ಹೇಳ್ತಿದ್ದಾರೆ, ನನ್ನ ಹತ್ರ ದುಡ್ಡಿಲ್ಲ ಬಿಟ್ಬಿಡಿ ಅಂತ. ನಮಗಂತೂ ಸಾಕಾಗೋಯ್ತು. ಆ ಕೂಸನ್ನ ಇಟ್ಕೊಂಡು ಹೆಂಗೋ ನಮ್ಮ ಭಾವ ಮಾತಾಡಿಸಿ ಬರೀ 1,900 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದಾರೆ. ಏನು ಮಾಡೋದಂತ ನಮಗೂ ಗೊತ್ತಿಲ್ಲ. ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ವಾರಗಟ್ಟಲೆ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸರಿ ಅಂತ ಮಾತುಕತೆ ಮಾಡಿಕೊಂಡು ಹಂಗೆ ಮನೆಗೆ ವಾಪಸ್ಸಾದ್ವಿ. ತುಂಬಾ ಬೇಜಾರಾಗೋಯ್ತು. ಈ ರೀತಿ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಾಳೆ ನೋಡಿದ್ರೆ ಗೌರಿ ಹಬ್ಬ, ಬಾಗ್ನ ಕೊಡೋದಕ್ಕೆ ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಪೂಜೆಗೆ. ಏನೋ ತೊಗೊಂಡಿಲ್ಲ. ನೋಡೋಣ ಹೆಂಗೆ ಹೋಗುತ್ತಂತ. ಮನಸ್ಸಿಗೆ ತುಂಬಾ ಬೇಸರ ಆಗೋಯ್ತು. ಹಾಸ್ಪಿಟ್ಲಿಗಂತ ಹೋಗಿದ್ದು, ಎಮರ್ಜೆನ್ಸಿಯಲ್ಲಿ ಹಾಸ್ಪಿಟ್ಲಿಗೂ ಹೋಗೋಕ್ಕಾಗಿಲ್ಲ. ಅಷ್ಟೊತ್ತು ಮಗುನ ಬೇರೆ ಇಟ್ಕೊಂಡು ಬೀದಿಲಿ ಕೂತ್ಕೊಂಡಿದ್ವಿ. ಸೀರಿಯಸ್ಲಿ ತುಂಬಾ ಬೇಜಾರಾಗೋಯ್ತು. ಈ ರೀತಿ ದಿನ ಬರುತ್ತಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಗಿತ್ತು. ಇನ್ನು ಪೊಲೀಸ್ ಸ್ಟೇಷನ್ಗೆ ಬೇರೆ ಹೋದರೆ ನಾವೇ ಅಲ್ದಾಡಬೇಕು, ಮತ್ತು ನಾವು ಅವ್ರಿಗೂ ದುಡ್ಡು ಕೊಟ್ಟು ಈ ಕಡೆ ಕಾರ್ನ ರೆಡಿ ಮಾಡೋದಕ್ಕೂ ದುಡ್ಡು ಕೊಡಬೇಕು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ನಾವು ಅಲ್ಲೇ ಮಾತುಕತೆ ಮಾಡಿಕೊಂಡು ಅವ್ರು ಎಷ್ಟು ಕೊಟ್ಟರು ಅಷ್ಟು ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ನಮ್ಮ ಪುಟಾಣಿ ಎಷ್ಟೇ ಜಗಳ ಆಗ್ತಿದ್ರು ಅಲ್ಲಿ, ಅಂದರೆ ಅವನ ಲೋಕದಲ್ಲೇ ಅವನಿದ್ದ. ಮಕ್ಕಳಿಗೆ ಏನಾದರೂ ಗೊತ್ತೇ ಆಗೋದಿಲ್ಲ ಅಲ್ವಾ. ಅದೇ ಅನ್ಕೋತಿದ್ದೆ, ಮಕ್ಕಳು ಎಷ್ಟು ನಿಷ್ಕಲ್ಮಶವಾಗಿರ್ತಾರೆ ಅಂತ. ಅವ್ರ ಪಪ್ಪ ಅಲ್ಲಿ ದೊಡ್ಡದಾಗಿ ಫೈಟ್ ಮಾಡ್ತಿದ್ರೆ ಅವನಲ್ಲಿ ಆಟ ಆಡ್ತಾ ಇದ್ದ.
ಈ ಮನೆಗೆ ಬಂದು ಸೇರೋಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಮಧ್ಯಾಹ್ನ ಮಾಡಿದ ಸಾರಿಗೆನೆ ಅನ್ನ ಮಾಡ್ಕೊಂಡು ತಿಂದ್ಬಿಟ್ಟು ಹಾಗೆ ನಾವು ವಾಕ್ ಮಾಡ್ತಿರೋವಾಗ ನಮ್ಮ ಪುಟಾಣಿ ಹತ್ರ ಪಪ್ಪನ ಕಾರ್ಗೆ ಹಬ್ಬ ಆಗೋಯ್ತು ನೋಡ್ದ ಅಂತ ಕೇಳಿದ್ರೆ ಹ್ಞೂ ಅಂದ್ಬಿಟ್ಟು ಅವ್ರ ಪಪ್ಪಗೆ ಸಮಾಧಾನ ಮಾಡೋ ಅಂದರೆ ಎಷ್ಟು ಮುದ್ದಾಗಿ ಮಾಡ್ತಿದ್ದ ಗೊತ್ತಾ. ಸೀರಿಯಸ್ಲಿ ಮಕ್ಕಳು ಎಷ್ಟು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾರೆ ಅಂತ ಅದನ್ನ ನೋಡಿದ್ರೆ ಅನಿಸುತ್ತೆ. ಅಂದರೆ ಯಾವುದು ಟೆನ್ಷನ್ನೇ ಇರಲ್ಲ ಅವ್ರಿಗೆ. ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ ಅಲ್ವಾ. ಯಾವುದೋ ದೊಡ್ಡದಾಗಿ ಆಗಬೇಕಾಗಿರೋದು ಚಿಕ್ಕದ್ರಲ್ಲೇ ತೀರ್ತು ಅಂತ ಹೇಳ್ಬಿಟ್ಟು ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಂಡ್ವಿ. ಮನ್ಸಲ್ಲಿ ಬೇಸರ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆದರೆ ಈ ಎಲ್ಲ ಸಣ್ಣ ಪುಟ್ಟ ಕಷ್ಟಗಳೇ ನಮಗೆ ಪಾಠ ಕಲಿಸುತ್ತೆ ಅಲ್ವಾ. ನೀವು ಜೋಪಾನವಾಗಿರಿ ಫ್ರೆಂಡ್ಸ್. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನೀವು ಯಾವುದೇ ರೀತಿ ಕಷ್ಟಕ್ಕೂ ಸಿಕ್ಕಾಕೋಬಾರ್ದಂತ ನಾನು ಆ ಗೌರಿ ಗಣೇಶ ಹತ್ರ ಬೇಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಮ್ಮ ಅವ್ನು पप्पा कार को अब्बू अच्छी तेरी माँ पाते नहीं अम्मा पाव अम्मा पप्पा यो पाव अला समाधान पोण्णु पप्पा को पप्पा कार को अब्बो इप्पुसी पात्या ಅಯ್ಯೋ ಸಮಾಧಾನ ಪೊಂಟಕ್ರಮ್ಮ.